ದರ್ಶನ್ ಭೇಟಿಯ ಬಗ್ಗೆ ಸಿದ್ಧಾರೂಢ ಸಾಕಷ್ಟು ವಿಚಾರವನ್ನ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದ. ನಾನು ದರ್ಶನ್ ಭೇಟಿ ಮಾಡಿದ್ರೆ ನನಗೆ ಜೈಲಾಧಿಕಾರಿಗಳು ಪರ್ಮಿಷನ್ ಅನ್ನ ಕೊಟ್ಟರು, 10 ನಿಮಿಷ ಧ್ಯಾನ ಮಾಡಿಸಿದೆ, ನಾನು ಮಾತಾಡಿಸಿದೆ, 2 ನಿಮಿಷಗಳ ಕಾಲ ಮಾತಾಡಿದ್ರು, ಎಲ್ಲ ವಿಚಾರಗಳನ್ನ ಕೇಳಿದ್ರು, ಚಿತ್ರದುರ್ಗದವನ ಅಂತ ಕೇಳಿದ್ರು, ಎಲ್ಲ ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದ. ಆದ್ರೆ ಸಿದ್ಧಾರೂಢ ಇಲ್ಲಿ ಸುಳ್ಳು ಹೇಳಿದ್ನ ಭೇಟಿ ಬಗ್ಗೆ. ದರ್ಶನ್ ಭೇಟಿ ಮಾಡಿದ್ದೆ ಅಂತ ಸಿದ್ಧಾರೂಢ ಹೇಳಿರುವಂತಹ ಮಾಧ್ಯಮಗಳಿಗೆ ಕೊಟ್ಟಂತಹ ಸಂದರ್ಶನವೇ ಹಾಗಾದ್ರೆ ಆತನ ಹೇಳಿಕೆಯೇ ಸುಳ್ಳ. ವಿವಿಐಪಿ ಸೆಲ್ ಒಳಗೆ ಬಿಟ್ಟೇ ಇಲ್ವಂತೆ ಜೈಲಾಧಿಕಾರಿಗಳು. ದರ್ಶನ್ ಭೇಟಿ ಬಗ್ಗೆ ಸುಳ್ಳು ಹೇಳಿದ್ನಂತೆ ಸಿದ್ಧಾರೂಢ. ಇದನ್ನ ಹೇಳಿರೋದು ಮೇಲಾಧಿಕಾರಿಗಳಿಗೆ ಅಲ್ಲಿನ ಜೈಲು ಅಧಿಕಾರಿಗಳು ಈ ರೀತಿಯ ಉತ್ತರವನ್ನ ಕೊಟ್ಟಿರೋದು. ನೋಟಿಸ್ ಕೊಟ್ಟು ಸಿದ್ಧಾರೂಢನ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. 8ನೇ ತಾರೀಕು ಬಳ್ಳಾರಿಯ ಜೈಲಿನಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದ ಸಿದ್ಧಾರೂಢನನ್ನ 9ನೇ ತಾರೀಕಿಗೆ ರಿಲೀಸ್ ಮಾಡಿದ್ವಿ. ದರ್ಶನ್ ಭದ್ರತಾ ಸೆಲ್ ಒಳಗೆ ಯಾರನ್ನೂ ಬಿಟ್ಟಿಲ್ಲ ಅಂತ ಅಧಿಕಾರಿಗಳು ಮೇಲಾಧಿಕಾರಿಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈಗ ಸಿದ್ಧಾರೂಢ ಹೇಳಿದ್ದು ಸುಳ್ಳ ಅನ್ನುವಂತಹ ಪ್ರಶ್ನೆ ಕೂಡ ಉಂಟಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಸಿದ್ಧಾರೂಢ ಅನೇಕ ವಿಚಾರಗಳನ್ನ ಹೇಳ್ಕೊಂಡಿದ್ದ. ನಾನು ಅಲ್ಲಿ ಹೋದೆ, ನನಗೆ ಅಧಿಕಾರಿಗಳು ನನಗೆ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು, ಧ್ಯಾನ ಮಾಡಿಸಿದೆ, ನಾನು ಅದರಲ್ಲೂ ಕೂಡ ಚಿತ್ರದುರ್ಗದವನ ಅಂತ ಕೇಳಿದ್ರು, ಕ್ಷಮೆ ವಿಚಾರದ ಬಗ್ಗೆ ಕೂಡ ಮಾತನಾಡಿದ್ರು. ಇಷ್ಟೆಲ್ಲ ಕೊಟ್ಟಂತಹ ಹೇಳಿಕೆ ಹಾಗಾದ್ರೆ ಸುಳ್ಳ ಅನ್ನುವ ಪ್ರಶ್ನೆ. ಜೈಲಾಧಿಕಾರಿಗಳು ಮೇಲಾಧಿಕಾರಿಗಳಿಗೆ ಹಾಗಾದ್ರೆ ಏನ್ ಹೇಳಿದ್ದಾರೆ? ಪರ್ಮಿಷನ್ ಅನ್ನೇ ಕೊಟ್ಟಿಲ್ವಾ? ಇಲ್ಲಿ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆಯಾ? ಹೇಗೆ? ಖಂಡಿತವಾಗ್ಲೂ ನವಿತಾ, ಕೆಲ ದಿನಗಳ ಹಿಂದಷ್ಟೇ ಸಿದ್ಧಾರೂಢ ಜೈಲಿನಿಂದ ಬಿಡುಗಡೆಯಾಗಿ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳನ್ನಾಡಿದ್ರು. ನಟ ದರ್ಶನನ್ನು ನಾನು ಖುದ್ದಾಗಿ ಭೇಟಿಯಾಗಿದೆ. ಸುಮಾರು 12 ನಿಮಿಷಗಳ ಕಾಲ ನಟ ದರ್ಶನ್ ಜೊತೆ ನಾನು ಮಾತುಕತೆಯನ್ನು ಕೂಡ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ನ ಕಣ್ಣಲ್ಲಿ ಆ ಒಂದು ಪಶ್ಚಾತ್ತಾಪವನ್ನು ನೋಡಿದೆ. ಜೊತೆಗೆ ಪ್ರಮುಖವಾಗಿ ರೇಣುಕಾ ಸ್ವಾಮಿಯವರ ಫ್ಯಾಮಿಲಿಯನ್ನು ಆದರೆ ನೀನು ಭೇಟಿ ಮಾಡು, ನನಗೆ ದೇವ್ರು ಏನಾದರೂ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ನಾನು ಅವರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳ್ತೀನಿ ಅನ್ನುವಂಥ ಒಂದಷ್ಟು ಮಾತುಗಳನ್ನು ನಟ ದರ್ಶನ್ ಅವರು ಖುದ್ದಾಗಿ ನನ್ನ ಬಳಿ ಹೇಳಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಿದ್ಧಾರೂಢ ಕೂಡ ಅಷ್ಟೇ ಹೇಳಿದರು. ಇದಾದಂತಹ ಬಳಿಕ ಈ ಒಂದು ಪ್ರಕರಣವನ್ನು ಬಹಳ ಸೀರಿಯಸ್ ಆಗಿ ಕಾರಾಗೃಹ ಇಲಾಖೆಯವರು ಕೂಡ ತಗೊಂಡಿರುವಂಥದ್ದು. ಸದ್ಯಕ್ಕೆ ಬಳ್ಳಾರಿ ಮತ್ತು ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಧಿಕಾರಿಗಳಿಗೆ ನೋಟಿಸನ್ನು ಮಾಡಿತ್ತು. ನೋಟಿಸನ್ನು ಮಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ರಿಪೋರ್ಟ್ ಕೊಡುವಂತೆ ಸೂಚನೆಯನ್ನು ಕೊಟ್ಟಿತ್ತು. ಅದರ ಬೆನ್ನಲ್ಲಿ ಈಗಾಗಲೇ ಒಂದು ರಿಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಬಳ್ಳಾರಿಯ ಜೈಲಧಿಕಾರಿಗಳು ಕೊಟ್ಟಂತಹ ರಿಪೋರ್ಟ್ನಲ್ಲಿ ಜುಲೈ 8ನೇ ತಾರೀಕಿನಂದು ಆತನನ್ನು ಬಳ್ಳಾರಿಯಿಂದ ಬೆಂಗಳೂರಿನ ಕೇಂದ್ರ ಕಾರಾಗೃಹಕ್ಕೆ ನಾವು ಕರ್ಕೊಂಡು ಬರಲಾಯಿತು ಅನ್ನುವಂಥದ್ದು ಹೇಳಿದರೆ, ಜೊತೆಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಕೂಡ ಅಷ್ಟೇ ಸುಮಾರು 18 ಗಂಟೆಗಳ ಕಾಲ ಮಾತ್ರ ಸಿದ್ಧಾರೂಢ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ. ಯಾಕಂದರೆ ಆತನನ್ನು 9ನೇ ತಾರೀಕು ಸನ್ನಡತೆ ಮೇಲೆ ರಿಲೀಸ್ ಮಾಡಬೇಕಾಗಿತ್ತು. ಅವತ್ತು ಗೃಹ ಸಚಿವರು ಬರ್ತಾ ಇದ್ರು. ಆ ಕಾರ್ಯಕ್ರಮ ಮುಗಿದಂಥ ಬಳಿಕ ಸಿದ್ಧಾರೂಢನನ್ನು ನಾವು ರಿಲೀಸ್ ಮಾಡಿದ್ದೀವಿ. ಜೊತೆಗೆ ಏನು ಸನ್ನಡತೆ ಮೇಲೆ ರಿಲೀಸ್ ಆಗ್ತಿದ್ದಂಥ ಕೈದಿಗಳಿದ್ರು, ಅವರನ್ನು ಯಾವ ಒಂದು ಕೈದಿಗಳ ಜೊತೆಯೂ ಕೂಡ ಅಷ್ಟೇ ಮಾತನಾಡದ ರೀತಿಯಲ್ಲಿ ನಾವು ಇಟ್ಟಿದ್ವಿ. ಜೊತೆಗೆ ದರ್ಶನ್ ಇರುವಂತಹದ್ದು VIP ಸೆಲ್ನಲ್ಲಿ. VIP ಸೆಲ್ ಇರುವಂತಹ ಕಡೆ ಅವರು ಹೋಗೋದಕ್ಕೂ ಕೂಡ ಯಾವುದೇ ರೀತಿಯಂತ ಅವಕಾಶ ಇರಲಿಲ್ಲ. ಎಲ್ಲೋ ಒಂದು ಕಡೆ ಸಿದ್ಧಾರೂಢ ಇದನ್ನ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾನೆ. ಈ ಒಂದು ಇನ್ಸಿಡೆಂಟ್ ಏನಾಗಿತ್ತು ಇದನ್ನ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾನೆ ಅನ್ನುವಂಥ ಒಂದು ರಿಪೋರ್ಟ್ ಅನ್ನು ಈಗಾಗಲೇ ಕಾರಾಗೃಹ ಇಲಾಖೆಗೆ ಕೊಟ್ಟಿರುವಂತಹದ್ದು. ಈ ಒಂದು ರಿಪೋರ್ಟ್ ನ ಬೇಸ್ ನ ಮೇಲೆಗೆ ಸಿದ್ಧಾರೂಢಗೆ ನೋಟಿಸ್ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಸಿದ್ಧಾರೂಢ ಕೇವಲ ದರ್ಶನನ್ನ ಭೇಟಿಯಾಗಿದ್ರು, ಒಂದಷ್ಟು ಮಾತನಾಡಿದ್ರು ಅನ್ನೋದಷ್ಟೇ ಅಲ್ಲದೆ ಜೈಲಿನಲ್ಲಿರುವಂತಹ ಒಂದಷ್ಟು ಅವ್ಯವಸ್ಥೆಗಳ ಬಗ್ಗೆ ಕೂಡ ಅಷ್ಟೇ ಆತ ಧ್ವನಿಯನ್ನ ಎತ್ತಿದ. ಅಂದ್ರೆ ಜೈಲಿನಲ್ಲಿ ನರಕವನ್ನ ತೋರಿಸ್ತಾರೆ, ಅಲ್ಲಿನ ಊಟ ಯಾವುದೇ ಕಾರಣಕ್ಕೂ ಸರಿಯಾಗಿರಲ್ಲ, ಆ ಊಟ ತಿಂದ್ರೆ 10 ವರ್ಷ ಬದುಕುವಂತವರು 1 ವರ್ಷದಲ್ಲಿ ಸಾವನ್ನಪ್ತಾರೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಆತ ಪ್ರಸ್ತಾಪವನ್ನು ಮಾಡಿದ್ದ. ಈ ಬೇಸ್ನ ಮೇಲೆಗೆ ಆತನಿಗೆ ನೋಟಿಸ್ ಅನ್ನು ಕೊಟ್ಟು ಆತನಿಂದ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳೋದು ಈಗಾಗಲೇ ಕಾರಾಗೃಹ ಇಲಾಖೆಯು ಕೂಡ ಮುಂದಾಗಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಶಿರೂರಲ್ಲಿ 13ನೇ ದಿನವೂ ಮುಂದುವರೆದಿದೆ ಶೋಧ. ಡ್ರೈವರ್ ಸೇರಿದಂತೆ ನಾಪತ್ತೆಯಾದ 3 ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಸಿಗ್ತಾ ಇಲ್ಲ, ಸುಳಿವು ಸಿಗ್ತಾ ಇಲ್ಲ. ಸಾಗರದ ಲಾರಿ ಕೂಡ ನದಿಯೊಳಗೆ ಸಿಗ್ತಾ ಇಲ್ಲ. ಈ ಒಂದು ಘಟನೆಯಾಗಿ 13 ದಿನ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಆದ್ರೆ ಡ್ರೈವರ್ ಅರ್ಜುನ, ಜಗನ್ನಾಥ್, ಲೋಕೇಶ್ ಇವರು ಯಾರು ಕೂಡ ಇದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಚೂರು ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಈಗಾಗಲೇ ನಾಪತ್ತೆಯಾದ 3 ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯಾದಂತಹ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಸೇನೆ ಆಗಿರ್ಬೋದು, ಮುಳುಗು ತಜ್ಞರು ಕೂಡ ಪ್ರಯತ್ನ ಮಾಡಿದ್ದಾರೆ. ಅದು ಕೂಡ ವಿಫಲ ಆಗ್ತಾ ಇದೆಯಾ? ಶೋಧ ಕಾರ್ಯವನ್ನ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನಿಲ್ಲಿಸುತ್ತಾ ಇವತ್ತೇ ಅಂತ್ಯವಾಗುತ್ತಾ ಶೋಧ ಕಾರ್ಯಾಚರಣೆ?
ಯಾಕಂತ ಹೇಳಿದ್ರೆ ಯಾರು ಪತ್ತೆಯಾಗದೇ ಇದ್ರೆ ಸರ್ಕಾರಕ್ಕೆ ಇಲ್ಲಿ ಡಿಸಿ ಕಡೆಯಿಂದ ಒಂದು ವರದಿಯನ್ನ ನೀಡಲಾಗುತ್ತೆ. ಏನು ಯಾವ ರೀತಿಯಾಗಿ ಏನೇನು ಸಮಸ್ಯೆಗಳು ಆಯಿತು, ಆ ನಂತರ ಈಗ ನಾವು ಯಾವ ಕಾರಣಕ್ಕಾಗಿ ಶೋಧ ಕಾರ್ಯಾಚರಣೆ ನಿಲ್ಲಿಸ್ತಾ ಇದ್ದೀವಿ ಅನ್ನೋದ್ರ ಕಡೆ ವರದಿಯನ್ನ ಮಾಡಿ ಶೋಧ ಕಾರ್ಯ ಅಂತ್ಯ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇದನ್ನ ಸರ್ಕಾರಕ್ಕೆ ಅವರು ವರದಿಯನ್ನ ಸಲ್ಲಿಸ್ತಾರೆ. ಈಗ ಆಗಿರುವಂತಹ ರಕ್ಷಣಾ ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ನಡೆದಿದೆ, ಇದರಲ್ಲಿ ಬಂದಂತಹ ಸವಾಲುಗಳು ಏನೇನು, ಇನ್ನು ಮುಂದೆ ಈ ಶೋಧ ಕಾರ್ಯಾಚರಣೆ ಮಾಡಿದ್ರು ಕೂಡ ಸಿಗುವಂತಹ ಚಾನ್ಸಸ್ ಇದೆಯಾ ಇಲ್ವಾ, ಇವೆಲ್ಲದರ ಬಗ್ಗೆ ಅಲ್ಲಿ ಈಗಾಗಲೇ ಯಾವ್ಯಾವ ಟೀಮ್ಗಳು ಈಗ ವರ್ಕ್ ಮಾಡಿದ್ವಲ್ಲ, ಕಾರ್ಯಾಚರಣೆ ಮಾಡಿದ್ವಲ್ಲ, ಇವರೆಲ್ಲರಿಂದನೂ ಕೂಡ ಮಾಹಿತಿಯನ್ನ ಪಡ್ಕೊಂಡು ವರದಿಯನ್ನ ರೆಡಿ ಮಾಡ್ತಾರೆ. ಆ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್, ಈಗಾಗಲೇ ಕಾರ್ಯಾಚರಣೆ ಆರಂಭ ಆಗಿ 13ನೇ ದಿನ ಇವತ್ತಿಗೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ 3 ಸಿಗ್ತಾ ಇಲ್ಲ. ಇಬ್ರು ನಾವು ಗಮನಿಸ್ತಾ ಹೋಗೋದಾದ್ರೆ ಸ್ಥಳೀಯರೇ, ಜಗನ್ನಾಥ್ ಆಗಿರ್ಬೋದು, ಲೋಕೇಶ್, ಇವ್ರ ಬಗ್ಗೆ ಕೂಡ ಸುಳಿವು ಸಿಗ್ತಾ ಇಲ್ಲ. ಅವರ ಕುಟುಂಬಸ್ಥರು ಕೇಳ್ತಿದ್ದಾರೆ. ಇನ್ನೊಂದ್ ಕಡೆ ಅರ್ಜುನ ಸಿಗ್ತಾನ ಇಲ್ವಾ ಅನ್ನುವಂತಹ ಟೆನ್ಷನ್ ನಲ್ಲೇ ಇದ್ದಾರೆ. ಕೇರಳದ ಶಾಸಕರುಗಳ ಸಚಿವರುಗಳಾದಿಯಾಗಿ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಏನು ಚಾಲೆಂಜ್ ಇನ್ನೂ ಕೂಡ ಇದೆ, ಸಿಗದೇ ಇರುವಂತಹ ಸಾಧ್ಯತೆಗಳೇ ಇರುವಂತದ್ದ, ಇವತ್ತೇ ಶೋಧ ಕಾರ್ಯವನ್ನು ಅಂತ್ಯ ಮಾಡುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ನವಿತಾ, ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಘಟನೆಗೆ 13ನೇ ದಿನ ಇವತ್ತು ಕಾರ್ಯಾಚರಣೆ ಈಗಾಗಲೇ ಆರಂಭವಾಗಿರತಕ್ಕಂಥದ್ದು. ಅದೇ ರೀತಿ ಡೇ 1ನಿಂದ ಇವತ್ತಿನವರೆಗೂ ಏನೆಲ್ಲ ಹೊಸ ರೂಪದ ಕಾರ್ಯಾಚರಣೆಗಳು ಮಾಡಬೇಕು ಎಲ್ಲ ಕಾರ್ಯಾಚರಣೆಗಳನ್ನು ಮಾಡಲಾಗಿದೆ ವಿವಿಧ ರಕ್ಷಣಾ ತಂಡಗಳಿಂದ. ಈಗ ಸ್ಥಳೀಯ ಲೋಕೇಶ್ ಮತ್ತು ಅದೇ ರೀತಿ ಜಗನ್ನಾಥ್ ಅವರ ಮೃತದೇಹಕ್ಕಾಗಿ ಸಹ ಏನು ಪತ್ತೆ ಶೋಧ ಕಾರ್ಯ ಈಗಾಗಲೇ ನಡೀತಾ ಇರತಕ್ಕಂಥದ್ದು. ಅದರ ಜೊತೆಗೆ ಈಗ ಕೇರಳ ಮೂಲದ ಲಾರಿ ಮತ್ತು ಲಾರಿಯ ಚಾಲಕ ಅರ್ಜುನ್ಗಾಗಿಯೂ ಸಹ ಶೋಧ ಕಾರ್ಯ ಈಗಾಗಲೇ ಆರಂಭವಾಗಿರತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ನಿನ್ನೆ ಲಾರಿಯ ಪತ್ತೆಗಾಗಿ ಮುಳುಗು ತಜ್ಞ ಈಶ್ವರ್ ಮಲ್ಪೆಯನ್ನು ಸಹಿತ ತಂದು ಕಾರ್ಯಾಚರಣೆಗೆ ಇಳಿಸಲಾಗಿತ್ತು. ಆದರೆ ಈಶ್ವರ್ ಮಲ್ಪೆ ಅವರು ಒಂದು ಆಘಾತಕಾರಿ ವಿಚಾರವನ್ನು ಹೇಳಿದ್ದಾರೆ ನ್ಯೂಸ್ 18 ಜೊತೆ. ಏನಪ್ಪಾ ಅಂದರೆ ಇಲ್ಲಿರುವ ಕಲುಷಿತ ನೀರು ಮತ್ತು ಅದರ ಜೊತೆಗೆ ನೀರಿನ ಹರಿವಿನ ವೇಗದಲ್ಲಿ ನಮಗೆ ಮುಳುಗಲು ಅಸಾಧ್ಯವಾಗ್ತಾ ಇದೆ. ಎಲ್ಲಿವರೆಗೂ ನೀರಿನ ಹರಿವು ಕಡಿಮೆ ಆಗಲ್ವೋ ಅಲ್ಲಿವರೆಗೂ ನಮಗೆ ಇದು ಕಾರ್ಯಾಚರಣೆ ಮಾಡಲು ಅಸಾಧ್ಯ ಎನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಏನು ತಂತ್ರಜ್ಞರು ಒಂದು 4 ಕಡೆ ಪಾಯಿಂಟನ್ನು ಡಿಟೆಕ್ಟ್ ಮಾಡಿ ತೋರಿಸಿದ್ರು. ಆ ಜಾಗದಲ್ಲಿಯೂ ಸಹಿತ ನಾನು ಮುಳುಗಿ ಕೆಲಸವನ್ನು ಮಾಡಿದ್ದೇನೆ. ಆದರೂ ಸಹಿತ ನಮಗೆ ಅಲ್ಲಿ ಸಿಕ್ಕಿರೋದು ಏನಪ್ಪ ಅಂದರೆ ವಿವಿಧ ಕಬ್ಬಿಣದ ಸಲಾಕೆಗಳು, ಅದೇ ರೀತಿ ಬೇರೆ ಹೋಟೆಲ್ಗಳ ಸೀಟ್ಗಳು, ಹಾಗೆ ಏನು ಹೈಟೆನ್ಷನ್ ವಿದ್ಯುತ್ ತಂತಿ, ಅದರ ಜೊತೆಗೆ ಏನು ದೊಡ್ಡ ಗಾತ್ರದ ಮರದ ದಿಮ್ಮಿಗಳು ನಮಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಬೃಹತ್ ಬಂಡೆಗಲ್ಲುಗಳು ಸಿಗ್ತಾ ಇದೆ. ಆದರೆ ಲಾರಿಯ ಕುರು ಇದುವರೆಗೂ ಪತ್ತೆ ಆಗಿಲ್ಲ. ಅದರ ಜೊತೆ ಅರ್ಜುನ್ನ ಏನು ಕುರು ಸಹಿತ ಏನು ಪತ್ತೆ ಆಗಿಲ್ಲ ಎನ್ನುವಂಥ ಬಗ್ಗೆ ಏನು ಹೇಳಿರುವಂಥದ್ದು. ಅದೇ ರೀತಿ ಸ್ಥಳೀಯರಾದಂಥ ಲೋಕೇಶ್ ಮತ್ತು ಅದೇ ರೀತಿ ಜಗನ್ನಾಥ್ಗೂ ಸಹ ಶೋಧ ಕಾರ್ಯವನ್ನು ಮಾಡಿದ್ದೇವೆ, ಅವರು ಸಹ ಪತ್ತೆಯಾಗಿಲ್ಲ ಎನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಇದನ್ನೆಲ್ಲ ನಂತರ ಈಗ ನಿನ್ನೆ 12ನೇ ದಿನದ ಕಾರ್ಯಾಚರಣೆ ಮುಗಿದ ಬಳಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ಎಂ ನಾರಾಯಣ್ ಅವರ ಒಂದು ಮಾಹಿತಿಯಂತೆ ಇವತ್ತು ಕೊನೆಯದಾಗಿ ನಾವು ಕಾರ್ಯಾಚರಣೆಯನ್ನು ಮಾಡ್ತೇವೆ, ಅದಾದ ನಂತರ ನಿಮಗೆ ಮಾಧ್ಯಮಕ್ಕೆ ಒಂದು ಹೇಳಿಕೆಯನ್ನು ಕೊಡ್ತೇವೆ ಎನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಇವರ ಮಾತಿನಲ್ಲೇ ಉತ್ತರ ಸಿಗ್ತಾ ಇದೆ ಏನವಪ್ಪ ಅಂದರೆ ಇವತ್ತೇ ತಾತ್ಕಾಲಿಕವಾಗಿ ಈ ಕಾರ್ಯಾಚರಣೆ ಸ್ಥಗಿತವಾಗುತ್ತಾ ಎನ್ನುವಂಥ ಒಂದು ಸಂಶಯ ಇವತ್ತು ಕಂಡು ಬರ್ತಾ ಇದೆ. ಯಾಕಂದರೆ ಮಾಡುವಂಥ ಎಲ್ಲ ಕಾರ್ಯಾಚರಣೆಯನ್ನು ಎಲ್ಲ ರಕ್ಷಣಾ ತಂಡಗಳಿಂದ ಮಾಡಲಾಗಿದೆ, ಆದರೂ ಸಹಿತ ಇದುವರೆಗೂ ಕಾರ್ಯಾಚರಣೆ ಫಲ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಈ ಕಾರ್ಯಾಚರಣೆಗೆ ಸ್ಥಗಿತವಾಗುತ್ತಾ ಎನ್ನುವಂಥ ಒಂದು ಸಂಶಯ ಕಂಡು ಬರ್ತದೆ. ಯಾಕಂದರೆ SP ಎಂ ನಾರಾಯಣ್ ಅವರ ಒಂದು ಹೇಳಿಕೆಯಿಂದ. ಇನ್ನೊಂದೇನೆಂದರೆ ಇವತ್ತು ಸಹಿತ ಮುಂಜಾನೆಯಿಂದ ಅದೇ ನದಿಯ ಮಧ್ಯದಲ್ಲಿ ಕಾರ್ಯಾಚರಣೆಗೆ ಈಶ್ವರ್ ಮಲ್ಪೆ ಅವರ ತಂಡ ಇಳಿಯಲಿದೆ. ಇವತ್ತು ಸಹಿತ ಮುಳುಗಿ ಕಾರ್ಯಾಚರಣೆ ಮಾಡಲಿದ್ದಾರೆ. ಅಂದರೆ ಇವತ್ತು ಸಹಿತ ಫಲ ಕೊಡದೇ ಇದ್ದಲ್ಲಿ ಈ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತ ಆಗತ್ತೆ ಎನ್ನುವಂಥ ಒಂದು ಸಂಶಯ ಕಂಡು ಬರ್ತಾ ಇದೆ. ಯಾಕಂದರೆ ಈಗ ನೀರಿನ ಹರಿವಿನ ವೇಗ ಹೆಚ್ಚಾಗಿದ್ದರಿಂದ ಎಲ್ಲಿವರೆಗೂ ನೀರಿನ ಹರಿವು ಕಡಿಮೆ ಆಗಲ್ವೋ ಅಲ್ಲಿವರೆಗೂ ನಮಗೆ ಕಾರ್ಯಾಚರಣೆ ಮಾಡಲು ಅಸಾಧ್ಯ ಎನ್ನುವಂಥ ಮಾತನ್ನು ಹೇಳಿದರು ಈಶ್ವರ್ ಮಲ್ಪೆ. ಆ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಸ್ಥಗಿತವಾಗಬಹುದು ಎನ್ನುವಂಥ ಒಂದು ಸಂಶಯ ಕಂಡು ಬರ್ತಾ ಇದೆ. ನಮಿತಾ, ಓಕೆ, ಥ್ಯಾಂಕ್ ಯು ದರ್ಶನ್ ನಾಯ್ಕ್ ಈ ಕ್ಷಣದ ಡೀಟೇಲ್ಸ್ಗೆ. ಶಿರೂರಲ್ಲಿ 3 ಸುಳಿವು ಸಿಗ್ತಾನೆ ಇಲ್ಲ. ನದಿಯಲ್ಲಿ ಶೋಧಕ್ಕೆ ನೀರಿನ ಹರಿವೆ ಇಲ್ಲಿ ಅಡ್ಡಿ ಆಗ್ತದೆ. ಈಗ ನಮ್ಮ ರಿಪೋರ್ಟರ್ ಕೂಡ ಹೇಳಿದ್ರು, ಅಂದ್ರೆ ನೀರು ವೇಗವಾಗಿ ಹರಿತಾ ಇದೆ. ಆ ಒಂದು ವೇಗದ ಕಾರಣಕ್ಕಾಗಿ ಅಲ್ಲಿ ಯಾರು ಕೂಡ ಇಳಿದ್ರು ಮುಳುಗು ತಜ್ಞರೇ ಇದ್ದಾರೆ, ಸ್ಥಳೀಯ ಮುಳುಗು ತಜ್ಞರು ಇದ್ರೂ ಕೂಡ ಅವರಿಗೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಮುಳುಗಿ ಎದ್ರೆ ಬರೀ ಕಲ್ಲು ಮಣ್ಣೆ ಸಿಗ್ತಾ ಇದೆ. ಹಾಗಾಗಿ ಅಲ್ಲಿ ಹೋಗೋದಕ್ಕೂ ಅವರು ಕೂಡ ಹೆದರಿಕೆ ಪಡ್ತಾ ಇದ್ದಾರೆ, ಭಯ ಆಗ್ತಾ ಇದೆ ಅವರಿಗೂ ಕೂಡ. ಪ್ರಮುಖವಾಗಿ ಈಗ ಇವರ 3 ಹುಡುಕಾಟ, ಇನ್ನೊಂದಷ್ಟು ಆ ಜೀವಗಳಿಗೆ ಅಪಾಯ ಆಗಬಾರ್ದು. ಈಗ ಹುಡುಕಾಟ ಅಂತ ಸಂದರ್ಭದಲ್ಲಿ ಮತ್ತಷ್ಟು ಜೀವಗಳಿಗೆ ಏನಾದರೂ ಪ್ರಾಬ್ಲಮ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಈಗ ನಾಪತ್ತೆಯಾದವರ ಶೋಧ ಕಷ್ಟ ಅಂತ ಹೇಳ್ತಿದ್ದಾರೆ.
ಚಾಲಕ ಹಾಗೂ ಲಾರಿಯ ಹುಡುಕಾಟವೂ ಕಷ್ಟ. ಅದೇ ರೀತಿಯಾಗಿ ಸ್ಥಳೀಯರಾಗಿರುವಂತಹ ಜಗನ್ನಾಥ್ ಆಗಿರ್ಬೋದು, ಲೋಕೇಶ್ ಅವರ ಬಗ್ಗೆ ಕೂಡ ಹುಡುಕಾಟವನ್ನ ಮಾಡಲಾಗಿದೆ. ಅವರ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. ನ್ಯೂಸ್ 18 ಜೊತೆ ಈಜು ತಜ್ಞ ಈಶ್ವರ್ ಮಲ್ಪೆ ಅವರು ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಶಿರೂರು ಗುಡ್ಡ ಕುಸಿತ ಘಟನೆಗೆ ಇವತ್ತು 13ನೇ ದಿನವೂ ಸಹಿತ ನಿರಂತರ ಕಾರ್ಯಾಚರಣೆಗೆ ಈಗ ಉತ್ತರ ಕನ್ನಡ ಜಿಲ್ಲಾಡಳಿತ ಸಿದ್ಧವಾಗಿರತಕ್ಕಂಥದ್ದು. ಅದೇ ರೀತಿ ನಿನ್ನೆ ಈಶ್ವರ್ ಮಲ್ಪೆ ಅವರಿಂದ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಅದೇ ರೀತಿ ಅವರ ಕಾರ್ಯಾಚರಣೆ ನಿನ್ನೆ ಹೇಗಿತ್ತು ಅಥವಾ ಇವತ್ತು ಯಾವ ರೀತಿ ಕಾರ್ಯಾಚರಣೆಗೆ ಮುಂದಾಗಲಿದ್ದಾರೆ ಎನ್ನುವಂತ ಬಗ್ಗೆ ಅವ್ರ ಜೊತೆ ಕೇಳುವಂತ ಪ್ರಯತ್ನವನ್ನ ಮಾಡೋಣ. ಸರ್ ನಮಸ್ಕಾರ. ನಿನ್ನೆ ಒಂದು 10 ಗಂಟೆಯಷ್ಟೊತ್ತಿಗೆ ನೀವು ನಿಮ್ಮ ಕಾರ್ಯಾಚರಣೆಯನ್ನ ಆರಂಭಿಸಿದ್ರಿ. ಅದರ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಏನಂದರೆ ಇಲ್ಲಿ ಬಂದಾಗ ನಮಗೆ ನಿನ್ನೆ ನಮ್ಮ SP ಸರ್ ಹಾಗೆ DSP ಸರ್ ನಮಗೆ ಕರೆದಿದ್ದಾರೆ. ಇಲ್ಲಿಗೆ ಕರೆದು ನಿನ್ನೆ ಒಂದು 10-11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ಹೋಗುವಾಗ ಪಂಚಗಂಗಾವಳಿಯ ನೀರು ತುಂಬ ಪ್ರೆಷರ್ ಆಗಿದೆ. ನಿನ್ನೆ ಸಹ 12.6 ಇದೆ. 12 ಅಷ್ಟು ಅಂದರೆ ಸುಮಾರು ಒಂದು 200 ಸ್ಪೀಡಲ್ಲಿ ನಮ್ಮ ಗಾಡಿ ಹೇಗೆ ಹೋಗ್ತದೆ ಕಾರು ಅದೇ ಸ್ಪೀಡಲ್ಲಿ ಹೋಗ್ತಾ ಉಂಟು. ನಾವೆಲ್ಲ ಸಿಕ್ಕಿದ್ರೆ ಅಷ್ಟು ಪ್ರೆಷರಲ್ಲಿ ಆ ಥರ ನಾವು ನಮಗೆ 4 ಪಾಯಿಂಟ್ ತೋರಿಸಿದ್ದಾರೆ ಇಸ್ರೋದವರು. ಮತ್ತು ಅಲ್ಲಿಂದ ಏನು ಟೆಕ್ನಾಲಜಿ ಇದೆ ಅದರಿಂದ 4 ಪಾಯಿಂಟ್ ತೋರಿಸಿದೆ. ಆ 4 ಪಾಯಿಂಟ್ಗೆ ಹೋಗೋ ನಾವು 3 ಪಾಯಿಂಟ್ ನಿನ್ನೆ ಮಾಡಿದ್ದೇವೆ. 3 ಪಾಯಿಂಟ್ ನೋಡುವಾಗ 3ನೇ ಪಾಯಿಂಟಲ್ಲಿ ನಮಗೆ ಒಂದು ದೊಡ್ಡ ಆಲದ ಮರ ಮತ್ತು ತುಂಬ ಇದಕ್ಕೆ ಮರಗಳಿಗೆಲ್ಲ ಒಂದು ವೈರ್ ಸ್ಟೇ ವೈರ್ ಉಂಟಲ್ಲ ಮೊನ್ನೆ ಹಾಕಿದ್ದು ಕರೆಂಟಿದ್ದು, ಆ ಸ್ಟೇ ವೈರ್ ಸುತ್ತಾಕೊಂಡಿದೆ. ಈಗ ಆ ಸ್ಟೇ ವೈರ್ ತೆಗ್ದೀಗ ಎಳಿಬೇಕು ಮೇಲೆ. ಅದು ಎತ್ತಿದ ಮೇಲೆ ಅಡಿಯಲ್ಲಿ ಏನಾದರೂ ಲಾರಿ ಇದೆಯಾ ನೋಡ್ಬೇಕೀಗ. ಡೈಯಿಂದ ಒಂದು ಪಾಯಿಂಟ್ಗೆ ಹುಡುಕುವಾಗ ಅಲ್ಲಿ ಸುಮಾರು 5 ಹ್ಯಾಂಗರ್ ಹಾಕ್ತೇವೆ. 5 ಹ್ಯಾಂಗರ್ ಅಂದರೆ ಒಂದು ಫಸ್ಟ್ ಡೈಯಿಂದ ಹಾಕಿದ್ರೆ ಅಡಿಯಿಂದ ಒಂದು ಹಗ್ಗ ಹಾಕ್ತೇವೆ. ಹಗ್ಗ ಬಿಟ್ಟರೆ ನಾವು ನಿಲ್ಲೋದಿಲ್ಲ. ಹಗ್ಗ ನಾವು ಬಿಟ್ಟು ಕೈ ಬಿಟ್ಟಿದ್ರೆ ಅಂದರೆ ನಾವು ಯಾವುದಾದ್ರೂ ಅಲ್ಲಿನ ಮರದ ಶೀಟ್ ಮಾಡಿದಿರಲ್ಲ ಅಂಥ ಶೀಟೆಲ್ಲ ತುಂಬ ಇದೆ. ಆ ಶೀಟಿಗೆ ತಾಗಿ ನಮ್ಮ ಕುಯ್ಕೊಂಡು ಹೋಗ್ತದೆ. ಅದರಲ್ಲೂ ಜಾಗ್ರತೆ ಮಾಡಬೇಕು. ಅದಲ್ಲದೆ ಮರ ಕಬ್ಬಿಣ ಎಲ್ಲ ತುಂಬ ಇದೆ ಅದರಲ್ಲಿ. ಅದು ಕರೆಂಟಿಗೆ ಸ್ಟೇ ಕಟ್ ಆಗಿದೆಲ್ಲ ಅದರ ಕಂಬ ವೈರ್ ಎಲ್ಲ ತುಂಬ ಇದೆ ಅದರಲ್ಲಿ. ಸರ್, ಈಗ ನಿಮ್ಮ ಅನುಭವದ ಪ್ರಕಾರ ಅಲ್ಲಿ ಲಾರಿ ಇರ್ಲಿಕ್ಕೆ ಸಾಧ್ಯನಾ? ಅಥವಾ ಯಾಕಂದ್ರೆ ತಂತ್ರಜ್ಞಾನ ಹೇಳುತ್ತೆ ಅಲ್ಲಿ ಡಿಟೆಕ್ಟ್ ಮಾಡುತ್ತೆ ಅಲ್ಲಿ ಲಾರಿ ಇದೆ, ಮೆಟಲ್ ಅಂಶ ಇದೆ ಅನ್ನುವಂಥ ಬಗ್ಗೆ. ಅದು ನಿಮ್ಮ ಅನುಭವದ ಪ್ರಕಾರ ಏನು? ನೀವು ಹೇಳಿದಾಗ ತಂತ್ರಜ್ಞಾನದ ಪ್ರಕಾರ ಅಂದ್ರೆ ದೊಡ್ಡ ಇದು ಕಬ್ಬಿಣಾಂಶದ ಕಲ್ಲಿದ್ರು ಸಹ ಅದರಲ್ಲಿ ಕಬ್ಬಿಣ ಅಂತಾನೆ ತೋರಿಸ್ತದೆ. ಅಲ್ಲಿ ದೊಡ್ಡ ದೊಡ್ಡ ಬಂಡೆ, ಯಾಕಂದ್ರೆ ದೊಡ್ಡ ದೊಡ್ಡ ಕಲ್ಲು ಬಂದು ಬಿದ್ದಿದೆ, ಅದು ಸಹ ನಾವು ಕಬ್ಬಿಣ ಅಂತ ಅನಿಸ್ತದೆ, ಅದು ಅದೇ ರೀತಿ ತೋರಿಸ್ತದೆ. ಅದಲ್ಲದೆ ಈಗ ನಾವು 3ನೇ ಒಂದು ಪಾಯಿಂಟ್ ಇದೆ, ಅಲ್ಲಿ ಮರದ ದಿಂಬಿಗೆ ಒಂದು ವೈರ್ ಸ್ಟೇ ವೈರ್ ಸುತ್ತಾಕೊಂಡಿದೆ ದೊಡ್ಡದು. ಅದನ್ನೀಗ ಎಳೆದು ನೋಡ್ಬೇಕು ನಾವು ಅಷ್ಟೇ. ಇದು ಈಗ ಸ್ಟೇ ವೈರ್ ಸುತ್ತಾಕಿದ್ದು ಏನೋ ತೆಗಿಬೇಕು ಅಂದ್ರಲ್ಲ, ಅದು ಇವತ್ತಿನ ಕಾರ್ಯಾಚರಣೆನಾ? ಇವತ್ತಿನ ಕಾರ್ಯಾಚರಣೆ ಸ್ಟೇ ವೈರ್ನ ಎತ್ತಿ ಎಳೆದು ಮೇಲೆ ನೋಡ್ಬೇಕಷ್ಟೇ. ಇವತ್ತು ಸಿಕ್ಕುವಂತ ಆಶಾಭಾವನೆ ಏನಾದ್ರು ಇದೆಯಾ ಸರ್ ನಿಮ್ಮ ಅನುಭವ? ಯಾಕಂದ್ರೆ ಇಷ್ಟು ದೊಡ್ಡ ಸಾಹಸ ಪರಿಣಿತರು ನೀವು, ಅದ್ರ ಬಗ್ಗೆ. ಯಾಕೆಂದ್ರೆ ನಾನು ಇಷ್ಟದಾಗ ನಿಮಗೆ ಗೊತ್ತಿದ್ದಾಗೆ ತುಂಬಾ ಕಡೆ ನಾನು ಇಂಥ ಕೆಲಸ ಮಾಡಿದ್ದೆ. ಆದ್ರೆ ಇದು ನೀರು ಆಳದಲ್ಲಿಂದ ಅಷ್ಟು ಕತ್ತಲೆ ಇದೆ. ನನ್ನ ಲೆಕ್ಕದಲ್ಲಿ ನೀರು ಸ್ವಲ್ಪ ಹನಿ ಆಗಬೇಕು. ಹನಿ ಆದ್ಮೇಲೆ ಕಣ್ಣಿಗೆ ತೋರುವಷ್ಟಿದ್ರೆ ಖಂಡಿತವಾಗಿ ಹುಡುಕುವ ಒಂದು ಚಾನ್ಸಸ್ ಇದೆ. ಆದ್ರೆ ಇದು ನೀರು ಕುಲುಷಿತವಾಗಿ ತುಂಬಾ ಕತ್ತಲೆಯಿಂದ ಒಬ್ಬ ಡೈ ಮಾಡೋದು ತುಂಬಾ ಕಷ್ಟ. ನಾನು ಹೇಳೋದು ಇದಕ್ಕೆ ನನ್ನ ಲೆಕ್ಕದಲ್ಲಿ ಸುಮಾರು ಒಂದು 7-8 ಡೈವರ್ಗಳನ್ನು ಕಳಿಸಿ ಮಾಡಬೇಕಿತ್ತು. ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ದರ್ಶನ್. HD ಕುಮಾರಸ್ವಾಮಿ ಮಗ JDS ರಾಜ್ಯಾಧ್ಯಕ್ಷರಾಗ್ತಾರ? ಮಗ ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟೋದಕ್ಕೆ ಕುಮಾರಸ್ವಾಮಿ ಸೇರಿದಂತೆ JDS ನಿರ್ಧಾರವನ್ನ ಮಾಡಿದ್ಯಾ? ಇವತ್ತು JDS ನಾಯಕರಿಂದ ಮಹತ್ವದ ಸಭೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಮಗ ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋದಕ್ಕೆ ತಯಾರಿಯನ್ನ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಮಹತ್ವದ ಸಭೆಯಲ್ಲಿ ಇದೇ ನಿರ್ಧಾರ ಆಗತ್ತಾ? JDS ಕಚೇರಿಯಲ್ಲಿ ಇವತ್ತು HD ಕುಮಾರಸ್ವಾಮಿ ಸಭೆಯನ್ನ ಮಾಡಲಿದ್ದಾರೆ. ನಿಖಿಲ್ ಹೆಸರು ಫೈನಲ್ ಮಾಡುವ ಬಗ್ಗೆ ಚರ್ಚೆ ಕೂಡ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ CB ಸುರೇಶ್ ಬಾಬುಗೆ JDLP ನಾಯಕ ಸ್ಥಾನವನ್ನ ನೀಡಲಾಗಿದೆ. ಅವರ ಆಪ್ತರು ಕೂಡ ಹೌದು. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಈಗಾಗಲೇ GT ದೇವೇಗೌಡ ಅವರಿಗೆ ಈ ಒಂದು ನಾಯಕ ಸ್ಥಾನ ಸಿಗುತ್ತೆ ಅಂತ ಹೇಳಿತ್ತು, ಆದರೆ ಅದು ಕೂಡ ಕೈ ತಪ್ಪಿದೆ. ಆದರೆ ಇದೀಗ ನಿಖಿಲನ್ನ JDSನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಎಲೆಕ್ಷನ್ ಆಗಿರ್ಬೋದು, ಎಲೆಕ್ಷನ್ ಆದ ನಂತರ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆದ ಮೇಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸಾಕಷ್ಟು ಸಂಘಟನಾ ವಿಚಾರಗಳಲ್ಲಿ ಈಗಾಗಲೇ ತೊಡಗಿಸಿಕೊಂಡಿರುವಂಥದ್ದು. ಯಾಕೆ ಪಟ್ಟಾಭಿಷೇಕ ಅಂತ ನಾವು ಗಮನಿಸ್ತಾ ಹೋದಾದ್ರೆ GTDಗೆ ಕೊಟ್ರೆ ಪಕ್ಷದ ಮೇಲಿನ ಹಿಡಿತ ತಪ್ಪತ್ತೆ ಅನ್ನುವ ಲೆಕ್ಕಾಚಾರ. ಬೇರೆಯವರಿಗೆ ಕೊಟ್ರೆ ಪಕ್ಷದ ಹಿಡಿತ ಹೋಗತ್ತೆ ನಮ್ಮಿಂದ. ಇನ್ನೊಂದು ಕಡೆ HD ರೇವಣ್ಣ ಕುಟುಂಬದ ಮೇಲೆ ಈಗಾಗಲೇ ಕೇಸ್ ಇದೆ. ಇಂತಹ ಸಂದರ್ಭದಲ್ಲಿ ಅಪ್ಪನ ಅನುಪಸ್ಥಿತಿಯಲ್ಲಿ ನಿಖಿಲ್ ಆಕ್ಟಿವ್ ಆಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಶಾಸಕರನ್ನ ಈಗಾಗಲೇ ವಿಶ್ವಾಸಕ್ಕೆ ಪಡೆಯುವಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಕ್ಸಸ್ ಆಗಿದ್ದಾರೆ.
GTDಗೆ ಕೊಟ್ಟರೆ ಪಕ್ಷದ ಮೇಲಿನ ಹಿಡಿತ ತಪ್ಪುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇದರಲ್ಲಿ ಇದೆಯಾ ಗೊತ್ತಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಯಾಕಂದ್ರೆ ಕುಟುಂಬ ರಾಜಕಾರಣದ ಬಗ್ಗೆ ಸಾಕಷ್ಟು ಆರೋಪ ಕೇಳಿ ಬರ್ತಾ ಇದೆ JDS ಅಲ್ಲಿ. ಇಂತಹ ಸಂದರ್ಭದಲ್ಲಿ ಆ ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಮತ್ತೆ ತಮ್ಮ ಕುಟುಂಬದವರಿಗೆ ಕೊಡ್ತಾರ, ತನ್ನ ಪುತ್ರನಿಗೆ ಕೊಟ್ಟು ಮತ್ತೆ ಆ ರೀತಿಯಾದಂತಹ ಆರೋಪವನ್ನ ಪಡೆದುಕೊಳ್ತಾರಾ ಗೊತ್ತಿಲ್ಲ. ಆದ್ರೆ ಆ ರೀತಿಯಾಗಿ ಇನ್ನು ಮುಂದೆ ಆಗೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾ ಇದ್ರು. ಬಟ್ ಈಗ ರಾಜ್ಯಾಧ್ಯಕ್ಷ ಮಗನನ್ನೇ ಮಾಡ್ತಾರ.